ನಮಸ್ಕಾರ. ನನ್ನ ಹೆಸರು ಕಡ್ಯದ ಡಾಕ್ಟರ್ ಶ್ರಾವ್ಯ ಅರುಣ್, ಭದ್ರಂ ನೇಚರ್ಸ್ ಕ್ಲಿನಿಕ್, ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್, ಬ್ಯಾಂಗ್ಳೂರ್. ನಮ್ಮ ಚಾನೆಲ್ ಹೆಸರು ಹೆಲ್ದಿ ಯಾವಾಗ್ಲೂ ಅಂತ. ನಾನು ಈ ಚಾನೆಲ್ ಅಲ್ಲಿ ಏನಕ್ಕೆ ಇವತ್ತು ಮಾತಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಒಬ್ಬ ಪೇಷಂಟ್ ನಮ್ಮ ಟ್ರೀಟ್ಮೆಂಟ್ಗೆ ಬಂದು ಇಲ್ಲಿ ಕಾಯಿಲೆ ಯಾವ ರೀತಿ ವಾಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಎಸ್ಪೆಷಲಿ ಅವರಿಗೆ ಮಂಡಿ ನೋವಿತ್ತು, ಆಂಗ್ಸೈಟಿ ಇತ್ತು. ನಾವು ಒಂದ್ಸಲ ಕೇಳಿದೆ ಅವ್ರನ್ನ, ಈ ರೀತಿ ನೀವು ಚೆನ್ನಾಗಿದ್ದೀರಲ್ಲ, ವಿಡಿಯೋ ಕೊಡ್ತೀರಾ ಅಂತ. ಅವರು ಮನ್ಸಾರೆ ಹೇಳಿದ್ರು, ಖಂಡಿತ ನನ್ನಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾಯ್ತಂದ್ರೆ ಯಾಕೆ ನಾನು ಮಾಡಬಾರ್ದು ಅಂತ ಹೇಳಿ ಮನ್ಸಾರೆ ಅವ್ರು ವಿಡಿಯೋ ಕೊಟ್ಟಿದ್ದಾರೆ. ಅವರ ಹೆಸರು ಬಂದು ಶಾರದಾ ರಾವ್ ಅಂತ. ಅವರಿಗೆ ವಯಸ್ಸು ಎಷ್ಟಂದ್ರೆ 80 ವರ್ಷ ಆಗಿದೆ. ಸೊ ಆ 80 ವರ್ಷದಲ್ಲಿ ಮಂಡಿ ನೋವು ಮತ್ತೆ ಆಂಗ್ಸೈಟಿ ಮತ್ತೆ ಬೇರೆ ತರಹದ ಸಮಸ್ಯೆ ಎಲ್ಲ ಇಟ್ಕೊಂಡು ಬಂದಿದ್ರು. ಇವತ್ತೆಲ್ಲ ಚೆನ್ನಾಗಿದ್ದಾರೆ. ಅವ್ರ ಬಾಯಿಂದನೇ ಕೇಳಿ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ. ನಮಸ್ತೆ ಅಮ್ಮ. ನಮಸ್ತೆ. ನಿಮ್ಗೆ ಈ ಕ್ಲಿನಿಕ್ ಇಲ್ಲಿದೆ ಅಂತ ಅಂದ್ಬಿಟ್ಟು ಹೇಗೆ ಗೊತ್ತಾಯ್ತು? ವಿಜಯ ಕರ್ನಾಟಕ ಪೇಪರ್ ಇಂದ ಗೊತ್ತಾಯ್ತು. ಕನ್ಸಲ್ಟೇಷನ್ ಟೈಮಲ್ಲಿ ನಾನು ನಿಮ್ಮ ಹತ್ರ ಏನ್ ಮಾತಾಡಿದೆ? ಭರವಸೆ ಕೊಟ್ರಿ ನೀವು, ವಾಸಿ ಆಗುತ್ತೆ ಅನ್ನೋ ಭರವಸೆ ಕೊಟ್ಟು ನಾಲ್ಗೆ ನೋಡಿ ವಾಸಿ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ವಿ. ಯಾವ ರೀತಿ ಪೇನ್ ಇತ್ತು ನಿಮ್ಗೆ ಸ್ಟಾರ್ಟಿಂಗ್ ಬಂದಾಗ? ತುಂಬಾನೇ ಕಠಿಣವಾಗಿತ್ತು. ಮಂಡಿ ನೋವು ಚಾಚಕ್ಕಾಗಲ್ಲ, ಮಡಚಕ್ಕಾಗಲ್ಲ, ಹಿಂಸೆಯಿಂದ ಕೂಡಿತ್ತು ನೋವು. ಮಾನಸಿಕವಾಗಿ ತುಂಬಾ ತೊಂದರೆ ಇತ್ತು. ನನ್ಗೆ ಭಯ, ಭೀತಿ, ಗಾಬರಿ, ವಾಸಿ ಆಗುತ್ತೋ ಇಲ್ಲೋ ರೋಗ, ಆ ರೀತಿ ತುಂಬಾ ಹಿಂಸೆ ಇತ್ತು. ಮಾನಸಿಕ ಹಿಂಸೆನೂ ಇತ್ತು. ಮತ್ತೆ ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ತುಂಬಾ ಆಂಗ್ಸೈಟಿ ಆಗ್ತಾ ಇತ್ತು ನಿಮ್ಗೆ, ಅಂದ್ರೆ ಗಾಬರಿ ಆತರ ಹಿಂಸೆ, ಮಾನಸಿಕ ಹಿಂಸೆ ಆಗ್ತಾ ಇತ್ತಲ್ಲ? ಹೌದು, ಅದು ಕೂಡ ನಿಮ್ಗೆ ಟ್ರೀಟ್ಮೆಂಟ್ ಅಲ್ಲಿ ಹೆಲ್ಪ್ ಆಗಿದೆ ಅಂತ ಅನ್ಸುತ್ತಾ? ಯಾಕಾಗಿತ್ತು ನಿಮ್ಗೆ ಆ ಮಾನಸಿಕ ಹಿಂಸೆ ಎಲ್ಲ? ನಮ್ಮ ಯಜಮಾನ್ರದು ಪ್ಯಾರಾಲಿಸ್ಟ್ ಕೊಡುದು, ಅವ್ರು ಅನುಭವಿಸಿದ ನೋವು, ಬಾಧೆ, ಯಾತನೆಗಳು ನನಗೆ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರ್ತಿತ್ತು. ಅದರಿಂದಾಗಿ ನೀವು ಕನ್ಸಲ್ಟೇಷನ್ ಟೈಮಲ್ಲೂ ಸಹ ನಿಮ್ಮ ಮಂಡಿ ನೋವು ಬಗ್ಗೆ ನಿಮ್ಮ ನಾಡಿ ಎಲ್ಲ ಚೆಕ್ ಮಾಡ್ತಾ ಇದ್ದೆ. ಆದ್ರೆ ನಿಮ್ಮ ಮನಸ್ಸಲ್ಲಿ ಇರ್ಲಿಲ್ಲ, ಎಲ್ಲೋ ಏನೋ ಯೋಚನೆ ಮಾಡ್ತಾ ಇದ್ರಿ, ಏನೋ ಒಂಥರ ಕೊರ್ಕಲ್ಲಿದ್ರಿ ನೀವು. ಅದಾದ್ಮೇಲಿಂದ ನಾನೇ ಅದನ್ನ ನಿಮ್ಮ ಪಲ್ಸ್ ಅಲ್ಲಿ ಅರ್ಥ ಮಾಡ್ಕೊಂಡು ಅದಕ್ಕೂ ಸಹ ಟ್ರೀಟ್ಮೆಂಟ್ ಮಾಡ್ತಾ ಬಂದೆ. ಆಮೇಲೆ ನಿಮ್ಮಲ್ಲಿ ನಾನ್ ಬದಲಾವಣೆ ನೋಡ್ತಾ ಹೋದೆ. ಯಾಕಂದ್ರೆ ನೀವು ಬಂದಿದ್ದು ಫಸ್ಟ್ 2 ಸಿಟ್ಟಿಂಗ್ ಅಲ್ಲಿ ಬಹಳ ಗಾಬರಿ ಎಲ್ಲ ಇತ್ತು. ಆಮೇಲೆ ಹೋಗ್ತಾ ಹೋಗ್ತಾ ನನ್ಗೆ ಅನ್ಸಕ್ ಶುರು ಆಯ್ತು, ಇಲ್ಲ ಈಗ ಗಾಬರಿ, ಭಯ, ಸ್ವೆಟ್ ಆಗ್ತಾ ಇದ್ರಿ ತುಂಬಾ. ಟ್ರೀಟ್ಮೆಂಟ್ ಬಂದಾಗ ಫಸ್ಟ್ ಸೆಷನ್ ಕೊಟ್ನಲ್ಲ, ಆಗ ತುಂಬಾ ಸ್ವೆಟ್ ಆಗ್ತಾ ಇದ್ರಿ. ಅದಾದ್ಮೇಲಿಂದ ಆ ಸ್ವೆಟಿಂಗ್ ಇಂದನು 2 ಸಿಟ್ಟಿಂಗ್ ಅಲ್ಲೇ ಹೊರಗಡೆನೂ ಬಂದ್ರಿ. ಅದಾದ್ಮೇಲೆ ನಮ್ ಟ್ರೀಟ್ಮೆಂಟ್ ಬಗ್ಗೆ ಅಷ್ಟೇನೆ, ಸರಿ ಹೋಗುತ್ತೋ ಇಲ್ವೋ ಅನ್ನೋದು ಭಯ ಎಲ್ಲ ಇತ್ತು ನಿಮ್ಗೆ. ಈ ಟ್ರೀಟ್ಮೆಂಟ್ ಬಗ್ಗೆ ಏನಾದ್ರು ನಿಮ್ಗೆ ಮೊದಲು ಗೊತ್ತಿತ್ತಾ? ಏನು ಗೊತ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿದೆ ಅಂತ ನಿಮ್ಗೆ ಎಷ್ಟು ಸಿಟ್ಟಿಂಗ್ ಅಲ್ಲಿ ಅನ್ನಿಸ್ತು? 9 ಮೇಲೆ ಗೊತ್ತಾಗಕ್ ಶುರು ಆಯ್ತು. ಈಗ ನಿಮ್ಗೆ 15 ಸಿಟ್ಟಿಂಗ್ ಆದ್ಮೇಲೆ ಎಷ್ಟು ಪರವಾಗಿಲ್ಲ ಅಂತ ಅನ್ನಿಸ್ತು? 80% ಆರಾಮಾಗಿದ್ದೀರಾ? ಓಕೆ, ಈಗ ಆರಾಮಾಗಿ ಓಡಾಡುವಂಥದ್ದು ಮತ್ತೆ ಆರಾಮಾಗಿ ಮೆಟ್ಲೆಲ್ಲ ಹತ್ತೋದು ಇರೋದು ಎಲ್ಲ ಮಾಡ್ತಾ ಇದ್ದೀರಾ? ಯಾವುದೇ ತರಹದ ನೋವು ಇಲ್ಲ. ಈ ಟ್ರೀಟ್ಮೆಂಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಒಂದ್ಸಲ ಚಮತ್ಕಾರ ಅನ್ಸುತ್ತೆ, ಸರಿ, ಚಮತ್ಕಾರನೋ ಅದ್ಭುತನೋ ಅನ್ಸುತ್ತೆ ಒಂದೊಂದ್ಸಲ. ಸರಿ. ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ರಲ್ಲ, ಈಗ ವಯಸ್ಸಾದವರು ಅವ್ರು ಎಷ್ಟು ಮನ್ಸಾರೆ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅವ್ರ ವಯಸ್ಸು 80 ವರ್ಷ ಆದ್ರೂ ಸಹ ಒಂದು ಉತ್ಸಾಹದಿಂದ ಎಲ್ಲರಿಗೂ ಕಾಯಿಲೆ ವಾಸಿ ಆಗ್ಬೇಕು, ಸೊ ಈ ಟ್ರೀಟ್ಮೆಂಟ್ ಏನು, ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಅಂದ್ರೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಅವರು ವಿಡಿಯೋನ ಕೊಟ್ಟಿರೋವಂಥದ್ದು. ಹಾಗೆ ಬರೀ ಮಂಡಿ ನೋವು ಅಂತಾನೆ ಅಲ್ಲ, ಮಂಡಿ ನೋವು ಜೊತೆಗೆ ನಿಮಗೆ ಭುಜ ನೋವು ಆಗಿರ್ಬೋದು, ಫ್ರೋಸನ್ ಶೋಲ್ಡರ್ ಅಂತ ಏನ್ ಹೇಳ್ತೀವಿ, ಅಥವಾ ಟೆನ್ನಿಸ್ ಎಲ್ಬೋ ಆಗಿರ್ಬೋದು, ಆಂಕಲ್ ಪೇನ್ ಆಗಿರ್ಬೋದು, ಹೀಲ್ ಪೇನ್ ಆಗಿರ್ಬೋದು, ಎಲ್ಲಾ ತರಹದ ನೋವುಗಳನ್ನು ಸಹ ನೀವು ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಅಲ್ಲಿ ಸರಿ ಮಾಡ್ಕೋಬಹುದು. ನೀವು ಎಷ್ಟು ಬೇಗ ಕಾಯಿಲೆ ಗೊತ್ತಾಗಿದೆಯೋ ಅಷ್ಟು ಬೇಗ ಬಂದು ಸರಿ ಮಾಡ್ಕೊಂಡ್ರೆ ಇನ್ನು ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ. ಇಷ್ಟೊತ್ತರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದ.